Usually I love Russians. Nodi. Mangoes. I don't know what he said, but it's true. Hey, cuts down, hey, cuts down. No chichi. Only chuchu? No. Whoa! Before we get an Arsenal headed to the ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಏನಂತಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಹೊಯಾನ್ನಿಂದ ಶುರು ಮಾಡ್ತಾ ಇದ್ದೀವಿ, ಮ್ಯಾಡ್ ಮಂಕಿಯಿಂದ, ನಮ್ಮ ಹಾಸ್ಟೆಲ್ನಿಂದ. ಸೊ ಇವತ್ತು ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಮಸ್ತಾಗಿ ನಾವು ಎಲ್ಲಿಗೆ ಅಂತ ಗೊತ್ತಿಲ್ಲ, ಓಲ್ಡ್ ಟೌನ್ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ನಮ್ಮವ್ರು ಆಲ್ರೆಡಿ ಕ್ಯಾಬ್ ಹತ್ತು ಕುತ್ಕೊಂಡ್ಬಿಟ್ಟಿದ್ದಾರೆ. ಬಾಯ್ಸ್ ಅಲ್ಲ, ನಾವು ಇವಾಗ ಒಳಗಡೆ ಹೋಗೋ ಟೈಮು. ಬನ್ನಿ ಬಾಯ್ಸ್. ಗೈಸ್, ನಮ್ಮ ಜೊತೆ ಯಾರನ್ನ ಹಾಕೊಂಡೆ ಬಂದ್ಬಿಟ್ಟವ್ರೆ, ಫಾರಿನರ್ನ. ಕಾರ್ ಹತ್ತಿ ತಕ್ಷಣ ಶಾಖೆ ಆಗ್ಬಿಟ್ಟೆ, ಏನಪ್ಪ ಇದು ಅಂತ. ಮಾಡ್ಕೋಬೇಕು 100%. ಐ ಲವ್ ಫಾರಿನರ್ಸ್. ಯೂಶಲಿ ಐ ಲವ್ ರಷ್ಯನ್ಸ್. ಜಾನ್ವಿ ಕಪೂರ್ ತೋರಿಸ್ಬಿಟ್ಟು ಗೈಸ್, ನನ್ನ ಹೆಂಡತಿ ಸುಳ್ಳು ಹೇಳ್ತಾವನೆ. Actually, she is my wife. Guys, ಇವಾಗ ಸೀನ್ ಏನಂದ್ರೆ, ನಮ್ಮ ಗಿರೀಶ್ ಇವಾಗ ಯಾವ ತರ ರೆಡಿ ಆಗ್ತದೆ ನೋಡಿ. ಬೀಚಿಗೆ ಹೆಂಗ್ ರೆಡಿ ಆಗ್ತೀಯ? ಎಲ್ರು ನೀನ್ ಹಿಂಗ್ ರೆಡಿ ಆದ್ರೆ ನಮ್ನೆಲ್ಲ ಯಾರು ನೋಡ್ತಾರೆ? ನಮ್ನ ಯಾರು ನೋಡ್ತಾರೆ? ವಿಖ್ಯಾತ್ ಯಾರು ನೋಡ್ತಾರೆ? ಬೀಚಿಗೆ ಹೆಂಗ್ ರೆಡಿ ಆಗೋದು? ಇವ್ನು ನೋಡಿ ಗೈಸ್, 2 ಸುಳಿ ಇದೆ. ಆಪರ್ಚುನಿಟಿ ಜಾಸ್ತಿ ಏನೇನ ಕೇಳ್ಕೊಂಡ್ ಬಂದಿರ್ಬೇಕು. ಯಾರನ್ನ? ದೇವ್ರನ್ನ. Yes. The big motherfucker, you know. Actually, he's the bodyguard of us. He's your bodyguard. Yes. He keeps gun inside his pocket. ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ. ಈ ನನ್ ಮಕ್ಳು ದಿನ ಮಲ್ಕೊಂದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. I mean, not that gang. Yeah, mafia gang. Guys, ನಾವು ಇಲ್ಲೆಲ್ಲೋ ಬಂದ್ವಿ, ಓಲ್ಡ್ ಟೌನ್ ಅಲ್ಲಿ. ಇಲ್ಲಿ ಹೆಂಗೆ ಅಂದ್ರೆ ರೋಡಲ್ಲೇ ಕುತ್ಕೊಂಡು ಮಸ್ತಾಗಿ ಎಣ್ಣೆ ಹೊಡಿತವ್ರೆ. ರೋಡಲ್ಲೇ ಪೆಂಡಲ್ ಹಾಕೊಂಡ್ಬಿಟ್ಟವ್ರೆ ನೋಡಿ. ಪೆಂಡಲ್ ಹಾಕೊಂಡು ಮಸ್ತಾಗಿ ಎಲ್ಲ ಆರಾಮಾಗಿ ಇಲ್ಲೇ ಕುತ್ಕೊಂಡು ಎಣ್ಣೆ ಹಾಕ್ತಾರೆ. ಅದು ಫ್ಯಾಮಿಲಿ ಖಾನ್ದಾನ್ ಸಮೇತ ಕುತ್ಕೊಂಡು ಎಣ್ಣೆ ಹಾಕ್ತಾ ಇರೋದು. ಸೊ ಇದು ನೆಕ್ಸ್ಟ್ ಲೆವೆಲ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿ. ಈ ಜನಗಳು ಇವ್ರದೆಲ್ಲ ಲೈಫ್ ಅಂತೂ ನೆಕ್ಸ್ಟ್ ಲೆವೆಲ್ ಲೈಫು. ಎಲ್ಲ ತಿಂದು ಅಲ್ಲೇ ಮೂಳೆ ಗೀಳೆ ಎಲ್ಲ ಬಿಸಾಕೊಂಡು ಅಲ್ಲೇ ಎಣ್ಣೆ ಹೊಡ್ಕೊಂಡು ಅಲ್ಲೇ ಮಜಾ ಮಾಡ್ತವ್ರೆ. ಸೊ ನೋಡಿ, ಅದು ಒಂಥರ ಪ್ರೈವೇಟ್ ರೋಡ್ ಥರ ನೋಡಿ. ಅಷ್ಟಕ್ಕೆ ಮಾತ್ರ ಟೆಂಟ್ ಹಾಕ್ಕೊಂಡು ನೀಟಾಗಿ ಮಾಡ್ಕೊಂಬಿಟ್ಟವ್ರೆ. ಇಲ್ಲಿಂದ ಮುಂದಕ್ಕೆ ಫುಲ್ ಕ್ಲೀನು. ವಾವ್, ಜಾಗ ಅಂತೂ ಮಸ್ತಾಗಿದೆ. ಹೋಯಾನ್ ಅಂತ ಈ ಜಾಗ, ನಾವಿರೋ ಜಾಗ. ಸೊ ಇವಾಗ ನಮ್ಮ ಫಾರಿನರ್ಗೆ ನಾವು ಕನ್ನಡ ಕಳ್ಸೋಣ. ನಮ್ಮ ಜೊತೆ ಬಂದವ್ರಿಗೆ ಎಲ್ಲರಿಗೂ ನಾವು ಕನ್ನಡ ಕಳ್ಸೋದು. ಸೊ ಹಂಗೆ ಇವ್ರಿಗೂ ಏನಾದರೂ ಒಂದು ಕಳ್ಸೋಣ. ಏನು ಕಳ್ಸೋಣ? ಕನ್ನಡ ಏನಾದರೂ ಕನ್ನಡದಲ್ಲಿ ಮಸ್ತಾಗಿರೋದನ್ನ ಕಲ್ಸ್ಕೊಡೋಣ. ಹಾಂ, ಎತ್ಕೊಬಾ. ಕಾಮ್ ಗುರು, ಸಾಕಾಗಿದ್ಯಾ? ಏನೇನು ಮಸ್ತು, ನೆಕ್ಸ್ಟ್ ಲೆವೆಲ್ ಅನ್ಕೋ. ತರಕಾರಿ ಎಲ್ಲ ಅದು, ಹಣ್ಣು. ಇದು ಬೆಂಗಳೂರ್ದು ಸರ್. ಬನ್ನಿ ಮೇಡಮ್, ತಗೊಳ್ಳಿ ಮೇಡಮ್. ಬರೀ ಒಂದೇ ಒಂದು ಮಾವಿನ ಹಣ್ಣು ನೋಡಿ. ಏನೋ ಮಾಡ್ತಾ ಇದೀಯ ನೀನು. ಓನ್ಲಿ ಫ್ರೂಟ್ಸ್. ಮ್ಯಾಂಗೋಸ್. ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. Come on, brother, I give you mangoes. Come here. This is equal to your mango. See, look at the color, man. Look at the color. Banana. Wait, banana. No banana. ಬಿಸಿಲಿಗೆಲ್ಲ ಬೆವರು ಇಳಿತಾ ಇದೆ. ನಾವಲ್ಲಿ ಒಂದು ಸುಮ್ಮನೆ ಯಾರೋ ಒಬ್ರು ಬಂದರು, ಹಣ್ಣು ತೊಗೊಂಡು ಇದು ಇಟ್ಕೊಳ್ಳಿ ಅಂದರು. ಅದನ್ನ ಈಸ್ಕೊಂಡು ಸುಮ್ಮನೆ ಚೆನ್ನಾಗಿ ತೊಗೊಂಡು ಬಂದ್ವಿ. ಸೊ ಇವಾಗ ಅವ್ರ ಜೊತೆ ಅದನ್ನ ಇಟ್ಕೊಂಡಿದ್ದಕ್ಕೆ ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಹಣ್ಣು ತೊಗೊಳ್ಳೇಬೇಕು ನೀವು ಅಂದರು. ನಾವು ಅದಕ್ಕೆ ಹಣ್ಣು ತೊಗೊಂಡಿದ್ದೀವಿ. ಇದು ನೋಡಿ ಲಿಚ್ಚಿ. ಈ ಲಿಚ್ಚಿನ ಇವಾಗ ತಿನ್ನೋ ಟೈಮು. ಗುರು ಇದು ಬಿಡಿಸಿ ಕೊಡು. ಇದು ಹೆಂಗೆ ಗುರು ಗೈಸ್, ಇದರಲ್ಲಿ ಹೆಂಗಿರುತ್ತೆ ನೋಡೋಣ. ನಾನು ಇವತ್ತೇ ಫಸ್ಟ್ ಟೈಮ್ ಲಿಚ್ಚಿ ಈ ಥರ ನೋಡಿ ಬಿಡಿಸ್ಕೊಂಡು ತಿಂತಾ ಇರೋದು. ಓ ಹಿಂಗಾ? ಓ ನಿಮ್ಮ ಫೇವ್ರೇಟ್ ಅಲ್ವಾ?
ಹಿಂಗೆ ಬಾಯಿಗೆ ಹಾಕೊಂಬಿಡೋದಾ? ಒಳಗಡೆ ಬೀಜ ಇರುತ್ತೆ ಅದು ತೆಗ್ಬಿಡು. ಬರೀ ಆಚೆ ಔಟ್ರ್ ತಿನ್ನು. ಕೋ ಗೈಸ್, ನಾವು ಯಾವುದೋ ರೆಸ್ಟೋರೆಂಟ್ಗೆ ಬಂದ್ವಿ. ರೆಸ್ಟೋರೆಂಟ್ ನೋಡೋಕೆ ಮಾತ್ರ ಸಕ್ಕತ್ತಾಗೈತೆ ನೋಡಿ. ಬಟ್ ಸೀನ್ ಏನಂತ ಹೇಳಿದ್ರೆ ಇಲ್ಲಿ ಏನು ತಿನ್ಬೇಕಂತಲೇ ಗೊತ್ತಾಯ್ತಲ್ಲ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ವೆಜ್ಜು. ಏನು ತಿನ್ಬೇಕಂತಲೇ ಗೊತ್ತಾಯ್ತಲ್ಲ ನೋಡಿ. ಗೈಸ್, ನಾನು ಊಟ ಬಂತು. ನಾನು ಊಟ ವೆಜ್ ಆರ್ಡ್ರ್ ಮಾಡಿದೆ, ಯಾಕಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ. ವಾವ್, ಏನು ಮಸ್ತಾಗಿ ಕೊಟ್ಟಿದ್ದಾರೆ. ಅನ್ನ ಸ್ವಲ್ಪ ಏನೇನೋ ಕೊಟ್ಟವ್ರಿ, ಅನ್ನ ಅಷ್ಟೇ ಗೊತ್ತಿರೋದು. ಅದು ಬಿಟ್ಟರೆ ಕುಂಬಳಕಾಯಿ ಗೊತ್ತು. ಇದು ಕುಂಬಳಕಾಯಿ ಕರಿ ಅಂತೆ. ವಾವ್, ಕುಂಬಳಕಾಯಿನೇ ಗುರು. ಇದು ಬೇಯಿಸೋರು ಗುರು, ಅದಂಗೆ ತಿನ್ಬೋದು. ಇದು ರೋಲು. ಆ್ಯಂಡ್ ನಮ್ಮವ್ರು ನೋಡಿ, ಏನಿದು ಶ್ರಿಂಪಾ? ಗ್ಲಾಸ್ ನೂಡಲ್ ವಿತ್ ಪ್ರಾನ್. ಗ್ಲಾಸ್ ನೂಡಲ್ ವಿತ್ ಪ್ರಾನ್. ಗ್ಲಾಸಲ್ಲೇ ಮಾಡಿರೋದಾ? ಎಷ್ಟು ಗ್ಲಾಸು? ಅದು ಉದ್ದ ಇರೋ ಗ್ಲಾಸ್. ಬುಲೆಟ್ ಪ್ರೂಫ್. ನಿಮ್ಮ ಜೊತೆ ಇರೋ ಒಬ್ಬ ಫಾರಿನರ್ಗೆ ಎಲ್ಲರೂ ಗೊತ್ತು ಇಲ್ಲಿ ಆಲ್ಮೋಸ್ಟ್, ಯಾಕಂದ್ರೆ ಅವ್ರು ಆಲ್ರೆಡಿ ಒಂದು ವಾರದಿಂದ ಠಿಕಾಣಿ ಓಡ್ಬಿಟ್ಟವ್ರೆ. ಸೊ ಅವ್ರು ಇಲ್ಲಿ ಯಾರೋ ಪರಿಚಯ ಆದವ್ರನ್ನ ಕರ್ಕೊಂಬಂದು ನನ್ನ ಪಕ್ಕ ಕೂರಿಸ್ಬಿಟ್ಟವ್ರೆ. ಯೋ ಗುಡ್ ನೇಮ್, ಐ ಫಾರ್ಗಾಟ್ ಯುವರ್ ಗುಡ್ ನೇಮ್. ಜೂಲಿ. ಹಾಯ್ ಜೂಲಿ. Hi, how are you? ಜೂಲಿ ಫ್ರಮ್ ಕೊಲಂಬಿಯಾ. ಅಣ್ಣ ನೋಡಿದ್ರೆ ಜೂಲಿ ಫ್ರಮ್ ಕೊಲಂಬಿಯಾ. ನನ್ನ ಹತ್ರ ಒಂದು ಚಿಕ್ಕ ನಾಯಿ ಮರಿ ಇತ್ತು ಗೈಸ್, ಪಮೋರಿಯನ್. ಅವಾಗ ಜಮಾಂದಿಲ್ಲ, ಅದ್ರ ಹೆಸರು ಜೂಲಿ ಅಂತ ಇಕ್ಕಿದೆ. ಬರೀ ಇಂಥದೆಯಾ? ಗೈಸ್, ನಾವು ಆರ್ಡ್ರ್ ಮಾಡಿದ್ದು ಫುಡ್ ಬಂದಿದೆ. ವಾವ್, ಏನು ಕ್ರೇಜಿ ಇದೆ ಗೊತ್ತಾ ನೋಡಿ. ಅದು ಮಿನಿ ಬರ್ಗರ್ಸು, ಇದು ನನ್ನ ಮೀಲು ವೆಜ್ಜು, ಅದೇನೋ ವೆಜ್ ಮೀಲ್ ಅಂತೆ. ಆ್ಯಂಡ್ ಇದು ಶ್ರಿಮ್ಸ್ ವಿತ್ ಗ್ಲಾಸ್ ನೂಡಲ್ಸು. ಶ್ರಿಮ್ಸಾ ಪ್ರಾನ್ಸ್ ಆಗಿರೋದು? ಶ್ರಿಮ್ಸ್ ತಾನೆ, ಪ್ರಾನ್ಸ್ ವಿತ್ ಗ್ಲಾಸ್ ನೂಡಲ್ಸು. ಆ್ಯಂಡ್ ಇದು ನೋಡಿ, ಅರ್ಧ ಕೋಳಿನೇ ಮಾಡಿಬಿಟ್ಟವ್ರೆ. ಅರ್ಧ ಕೋಳಿ ವಿತ್ ಫ್ರೆಂಚ್ ಫ್ರೈಸು, ಮ್ಯಾಂಗೋ ಜ್ಯೂಸು. ಸೊ ಇನ್ನು ಮಿಕ್ಕಿದವರೆಲ್ಲ ಆಲ್ರೆಡಿ ಊಟ ಮಾಡ್ತಾಯಿದ್ದಾರೆ. ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಇದನ್ನೊಂದು ಒಳ್ಳೆ ಫೋಟೋ ತೊಗೊಳ್ಳೋಣ ಅಂತ ನಾನು ಹೆಂಡತಿಗೆ ಹೇಳಿದ್ದೀನಿ. ನೋಡಿ ಗೈಸ್, ಎಲ್ಲ ನನ್ನ ವಿಡಿಯೋ ಮಾಡ್ತಾವ್ರೆ, ನಾನು ಫುಡ್ದು ವಿಡಿಯೋ ಮಾಡ್ತಾಯಿದ್ರೆ. ಮಾರಕ್ ಬಂದವ್ರು ನೋಡಿ. ಟನ್ 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 ಟನ್. ಬಾಯ್. ಇವ್ರು ಇವತ್ತು ಹೋಗ್ತವ್ರೆ, ಸೊ ಕಳ್ಸಿಕೊಟ್ಬಿಡೋಣ. ಇಲ್ಲೇ ಸಿಕ್ಕಿದ್ರು ಹಂಗೆ ಊಟ ಮಾಡಿದ್ರು ನಮ್ಮ ಜೊತೆ ಹೋಗ್ತಾವೆ. ಬಾಯ್. I don't know what he said, but he's true. I told we met now. She's already leaving. Bye. See ya. ಇವತ್ತು ಸೋಮವಾರ ಅಲ್ಲ ಗುರು, ಭಾನುವಾರ. ನಾನು ಕುಂಬಳಕಾಯಿ ಎಲ್ಲ ಆರ್ಡರ್ ಮಾಡ್ಬಿಟ್ಟು ತಿಂತಾ ಇದ್ದೀನಿ ವೆಜ್ಜು. ತಿನ್ನು ಅಂದ್ರೆ ಸೋಮವಾರ ಅಂತ ಇದೆ, ಜಪ ಮಾಡ್ತೀವಿ ಅವಲಿಂದ. ಗುರು ಇವತ್ತು ತಿಂದು ನಾಳೆನೂ ತಿನ್ಬೇಕಲ್ಲ ಗುರು, ಸೋಮವಾರ. ಗೈಸ್, ಪ್ರಪಂಚಕ್ಕೆ ಬಂದು ನನ್ನ ಮುಂದೆ ಎಲ್ಲರೂ ನಾನ್ ವೆಜ್ ತಿಂತವ್ರೆ, ನಾನು ಒಬ್ಬ ವೆಜ್ ತಿಂತ ಇದ್ದೆ ಅಷ್ಟೊತ್ತಿಂದ. ಇವತ್ತು ಗೊತ್ತಾಯ್ತು ಇವತ್ತು ಸಂಡೇ ಅಂತ. Mom, what do you mean? Ow! 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 ಗೈಸ್, ಊಟ ಮುಗಿಸಿ ಒಳ್ಳೆ ನಿದ್ದೆ ಬರ್ತಾ ಇತ್ತು. ಆದರೆ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಅನ್ನೋ ಅಷ್ಟೇ ಮಳೆ ಬಂದ್ಬಿಡ್ತು ನೋಡಿ. ಅವ್ರ ಹತ್ರ ರೈನ್ ಕವರ್ ತಗೋತೀನಿ ಅಂದ್ಬಿಟ್ಟು ಮಳೆಲಿ ಹೆಂಗ್ ನಿಂತವ್ರು ನೋಡಿ. ದೊಡ್ಡ ಹುಚ್ಚು ನನ್ನ ಮಕ್ಳವ್ರು, ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತಾನೆ. ಮುಂಗಾರು ಮಳೆಯೇ. ಗೈಸ್, ಮಳೆಯಲ್ಲಿ ಕಾಫಿ ಕುಡಿಯೋದ್ರಲ್ಲಿರೋ ಮಜಾ ಚಳಿ ಬೇರೆ. ಪ್ರಾಬ್ಲಮ್ ಏನಂದ್ರೆ ಎಲ್ಲ ಬಾಯ್ಸೇ ಇದೆ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ನಾವು ಹೊಟ್ಟೆ ಮೇಲೆ ಹೊಡಿತಾವ್ರೆ ಗೈಸರು, ನಾವು ಹೊಟ್ಟೆ ಮೇಲೆ ಹೊಡಿತಾವ್ರೆ. ಯಾರಿಗೋ ರೈನ್ ಕೊಡ್ತಾರೆ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟವನೆ. ಅವ್ರು ಹೋಗಿ ಅರ್ಧ ಗಂಟೆ ಆಯ್ತು, ಅರ್ಧ ಗಂಟೆಯಿಂದ ಕಾಯ್ಕೊಂಡು ಕೂತಿದ್ವಿ. ಆದ್ರೆ ನಮಗೆ ಯಾರು ಮೋಸ ಮಾಡೋದು ಚಾನ್ಸೇ ಇಲ್ಲ. ಬಂದ್ರು ಇಲ್ಲಿ ಮೋಸ ಮಾಡೋ ಸೀನೇ ಇಲ್ಲ ನೋಡಿ. ಮಳೆಯಲ್ಲಿ ಹೋಗಿ ತಗೊಂಡು ಬಂದವ್ರೆ. ಆ ಪ್ಲಾಸ್ಟಿಕ್ ಕವರ್ನ ಇಟ್ಬಿಟ್ಟು ಹೋಗಿ ತಗೊಂಡ್ಬಂದವ್ರೆ. ಪಾಪ ಇವ್ರಿಗೆ ಮೋಸ ಮಾಡಬೇಕು ಅನ್ನೋ ಐಡಿಯಾ, ಆ ನಾಲೆಡ್ಜು ಅವೆಲ್ಲ ಏನೂ ಇಲ್ಲ. ಆಕ್ಚುಲಿ ಗೈಸ್, ಕಾಫಿ ಅವ್ರು ತಗೊಂಡಿದ್ದು, ತಗೊಂಡು ಶೋಕಿ ಮಾಡ್ತಾರಲ್ಲ ಗೈಸ್. ರೈನ್ ಕೋಟ್ ತಂದ್ಕೊಟ್ರು, ರೈನ್ ಕೋಟ್ನ ಬಿಚ್ಚಿ ಇವಾಗ ಹಾಕೊತಾ ಇದೀವಿ. ಸೊ ಬನ್ನಿ ಯಾವ ಥರ ಇದೆ ರೈನ್ ಕೋಟ್. ವಿಯೆಟ್ನಾಂ ಅವ್ರ ರೈನ್ ಕೋಟ್ ಯಾವ ಥರ ಇದೆ ನೋಡೋಣ. ಓಹೋ,
ನಮ್ಮ ಅಮ್ಮ ಹಾಕೊಳ್ಳೋ ನೈಟಿ ಇದ್ದಂಗಿದೆ. ಬಾರ ಇಲ್ಲಿ. ಅಲ್ಲ ಅವ್ನು ಮಾತಾಡ್ತಾರೆ ಹಿಂಗೆ, ಇವಾಗ ಚಿಕ್ಕ ಸೈಜ್. ಗೋವಾಗೆ ಹೋಗ್ಬಿಟ್ಟು ಕನ್ನಡದಲ್ಲಿ ಮಾತಾಡ್ತಾನೆ, ಇಲ್ಲಿ ಬಂದು ಹಿಂದಿಲಿ ಮಾತಾಡ್ತಾನೆ. ಚೆನ್ನಾಯ್ತು ಹುಡುಗರು. ಗೈಸ್, ವಿಯೆಟ್ನಾಂ ಕಾಫಿ ವರ್ಲ್ಡ್ ಫೇಮಸ್ ಅಂತೆ. ಅದಕ್ಕೋಸ್ಕರ ವಿಯೆಟ್ನಾಮಲ್ಲಿ ಒಂದು ಕಾಫಿ ಟ್ರೈ ಮಾಡಾಯಿತು. ವಿಯೆಟ್ನಾಮಲ್ಲಿ ಇನ್ನೊಂದು ಸ್ಪೆಷಲ್ ಇದೆ, ಎಗ್ ಕಾಫಿ ಅಂತೇಳಿ. ಮೊಟ್ಟೆ ಹಾಕಿ ಕಾಫಿ ಮಾಡ್ತಾರಂತೆ, ಅದನ್ನು ಆರ್ಡರ್ ಮಾಡಿದ್ದೀವಿ. ಸೊ ನೋಡಿ, ಇದು ಸ್ಪೆಷಲ್ ಅಂತೆ ಇಲ್ಲಿಂದು. ಟ್ರೈ ಮಾಡೋಣ ಯಾವ ಥರ ಇದೆ ಎಗ್ ಕಾಫಿ, ಮೊಟ್ಟೆಯಲ್ಲಿ ಕಾಫಿ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಅದು ಈ ಮಳೆಯಲ್ಲಿ ವೆದರು. ಕಾಫಿ ವಿತ್ ಮೊಟ್ಟೆ ಕಾಫಿ ಟ್ರೈ ಮಾಡೋದು ನಂಗೆ ಭಯ ಆಯ್ತಾಯಿತು. ಲಾಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಹೌದು, ಗುರು ಕೇಕ್ ಇದ್ದಂಗೆ ಐತಲ್ಲ ಗುರು. ನಿಂಗೆ ಎಗ್ ಹಾಕಿದ್ರೆ ನನ್ಗೆ ಗೊತ್ತೇ ಆಗಲ್ಲ. ಅಲ್ಲ, ಇಶಾಂಕ್ ಟ್ರೈಟ್ ಲಾಸ್ಟ್ ಫೀಲ್ ಆಗುತ್ತೆ, ಬಟ್ ಸಖತ್ತಾಗೈತೆ. ಟ್ರೈಟ್. ಬ್ರೋ ಟ್ರೈ ಮಾಡೋಗಿತ್ತು. Having lunch. We were about to go to the hostel, but unfortunately it started raining and it was raining crazily. We booked a cab, but we cancelled because we had to walk for a kilometer. And now we got raincoats. Now we are planning to go back to the hostel. And there's one crazy hostel party happening. I'll show you around. Come, let's go back. ಹಾಗೂ ಮಹಿಳೆಯರೇ, ಇದೀಗ ಬಂದ ಸುದ್ದಿ. ವಿಯೆಟ್ನಾಮಲ್ಲಿ ಧಾರಾಕಾರ ಮಳೆ ಆಗಿ ಹಲವಾರು ಕಡೆ ನೀರುಗಳು ನಿಂತ್ಕೊಂಡು ಎಲ್ಲರ ಶೂ ಅಲ್ಲಿ ನೀರು ಹೋಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಜಿಂಗಾಲೆ ಜಿಂಗ್ ಜಿಂಗ್ ಜಿಂಗಾಲೆ ಜಿಂಗ್ ಜಿಂಗ್ ಅಂತ ಈಶಾಂಕ್ ಅವ್ರು ಹೋಗ್ತಾ ಇದ್ದಾರೆ. ಹೇ ಗುರು, ಮೋರಿ ನೀರಿರಬೇಕು. ಗೈಸ್ ನೋಡಿ ಎಷ್ಟು ನೀರು ತುಂಬಿದೆ ನೋಡಿ, ಧಾರಾಕಾರ ಮಳೆಯಿಂದ. ನೋಡಿ ನಾವು ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಇಷ್ಟು ಮಳೆ ಬಂದ್ಬಿಟ್ಟಿದೆ. ಸೊ ಇವಾಗ ನಮ್ಮ ಗಿರೀಶ್ ಅವರು ಒಂದ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ನಮ್ಮ ಲಗೇಜ್ ಎತ್ಕೊಂಡು ನಾವು ಇಲ್ಲಿಂದ ತೆರಳುವ ಸಮಯ. ಹಾಗೂ ಇವಾಗ ಸಮಯ ಬಂದು ಸಂಜೆ 4 ಗಂಟೆ. ಯಾವ ಥರ ಅಂದರೆ ಹಿಂಗೆ ಪ್ಯಾಕ್ ಆಗೋದು, ಹೋಯ್ತಾ ಇರೋದು ನಡ್ಕೊಂಡು. ಎಲ್ಲ ಹಿಂಗೆ ಪ್ಯಾಕ್ ಆಗಿರ್ತಾರೆ, ಛತ್ರಿ ಹಿಡ್ಕೊಳ್ತಾರೆ, ಹಿಂಗೆ ನಡ್ಕೊಂಡು ಹೋಯ್ತಾರೆ. ನಮ್ಮ ಗಿರೀಶ್ ನೋಡಿ, ಟನ್ ಟರಾನ್ ಮಕ್ಳು ಹೆದರ್ಕೊಬಿಡ್ತವೆ. ಗೈಸ್ ಡೈರೆಕ್ಟ್ ಹಾಸ್ಪಿಟ್ಲಿಂದಾನೆ ಇದು ಬಂದ್ಬಿಟ್ಟಿರಂಗಿಲ್ವಾ? ಶೇಡ್ಸ್ ಹಾಕೋಬೇಕು. ಲವ್ ಬಿಡು ಅದಂಗೆ. ಬಿಡು, ಹಂಗೆಲ್ಲ ಮಾಡ್ಬೇಡ, ಕರೆಕ್ಟಾಗಿ ಬಿಡು, ನ್ಯಾಚುರಲ್ ಆಗಿರ್ಲಿ. ಎಲ್ಲ ಒರೆಸ್ತವನೆ ಕಿಲಾಡಿ ನನ್ನ ಮಗ. ಸ್ಮೈಲ್, ಚೀಸ್, ಬ್ರೆಡ್, ಆಮ್ಲೆಟ್. ಇವಾಗ ಛತ್ರಿ ಬೇರೆಯವ್ರದ್ದು ಎಲ್ಲ ಇಸ್ಕೊಬಂದ್ಬಿಟ್ಟು ವೈ ಶುಡ್ ಗರ್ಲ್ಸ್ ಹ್ಯಾವ್ ಆಲ್ ದ ಫನ್ ಅಂತ ವಿಯೆಟ್ನಾಂ ಸ್ಟ್ರೀಟಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲರ ಎಕ್ಸ್ಪ್ರೆಷನ್ ತೋರ್ಸೋಣ, ಹುಡುಗಿರು ಯಾವ್ಯಾವ ಥರ ಫೋಟೋ ತೆಗೆಸ್ಕೋತಾರೆ ಅಂತ. ಫಸ್ಟ್ ಫೋಟೋ ಬೇಗ ತೆಗಿದ್ರು. ಆಯ್ತು, ನೆಕ್ಸ್ಟ್ ಪಾಪ ಚಿಕ್ಕ ಒಬ್ಬರೆಲ್ಲ ಹಿಂಗೆ ಹಿಂಗೆ ತಿರ್ಗೋದು ತಿರ್ಗೋ.
ಬಾ ಪ್ರಕಾಶ್, ಮಲೇಷಿಯಲ್ ಮಳೆ ಜಾಸ್ತಿ, ಬಾ ಬೆಚ್ಚಗಿರುತ್ತೆ ಬಾ. ಅಂದ್ರೆ ನೀನು ಆ ಟೈಪಾ? ಏಯ್ ತಪ್ಪು ತಿಳ್ಕೊಡ್ತೀನಿ ಹೆಡ್ಗ ಅಂತ. ಇಲ್ಲಿ ಪ್ರೀ ವೆಡ್ಡಿಂಗ್ ಎಲ್ಲ ಏನು ಮಸ್ತಾಗಿ ಮಾಡ್ಬೋದು ಗೊತ್ತಾ ಗೈಸ್? ನೀವು ಇಷ್ಟೊತ್ತವರೆಗೂ ಏನು ನೋಡೋದ್ರಲ್ಲ, ಇದೆಲ್ಲ ವಿಯೆಟ್ನಾಂ ಹೊಯಾನಲ್ಲಿರೋ ಓಲ್ಡ್ ಟೌನ್, ಹೊಯಾನ್ ಓಲ್ಡ್ ಟೌನ್. ಓಕೆ, ನೋಡ್ಕೊಂಬಿಡಿ ಲಾಸ್ಟು. ಸೊ ಈ ಒಂದು ಜಾಗಕ್ಕೆ ಬಾ ಹೇಳೋ ಸಮಯ ಬಂದಿದೆ. ಸೊ ನಾವಿಂದ ಹೊರಡೋಣ. ಆಯ್ತಮ್ಮ, ಆಯ್ತು ಸಮಾಧಾನ, ಹೋಗೋಣ ಬನ್ನಿ. ಮಸ್ತಾಗಿ ಮೇಂಟೈನ್ ಮಾಡೋರು ನೋಡಿ ಕಾರು, ಕಿಯಾ ಕ್ಯಾರೆನ್ಸ್. ವಾವ್, ಸಖಿಯೇ ಸಾಂಗ್ ಹಾಕಿ ಬಯಟ್ ಮಾಡಿಸ್ಬಿಟ್ಟಿದ್ದೀವಿ. ಬರ್ರಿ ಹೋಗೋಣ. ಇಲ್ಲಿ ಬಾರ್ಬಿಕ್ಯೂ ಇದೆ. Use it. So we're gonna also head into ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಅಪ್ಪ ಅಂತ ಅನ್ಕೊಂಡು ನಿನ್ನ ಯಾವ ಗುಡ್ತೆ ಗಿರಿ ಯಾವ ಗುಡ್ತೆ ಹೇಳೋದಿಲ್ಲ. ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕಂತ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕ್ಕೆ ಹೋಗ್ಬಿಡಿ. ಕಂಟೆಂಟ್ ಏನಾದರೂ ರಾ ಆಗಿದ್ದು, ತುಂಬ ಏನಾದರೂ ಫ್ಯಾಮಿಲಿಗೆ ಏನಾದರೂ ತೊಂದರೆ ಆಗೋ ಥರ ಇದ್ದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ನ್ಯಾಚುರಲ್, ಬೇರೆ ಏನಿಲ್ಲ. ಹಾಕಬೇಕು ಅಂತಲೇ ಹಾಕಿದ್ದೀನಿ. ಸ್ವಲ್ಪ ಜನಕ್ಕೆ ಇದನ್ನು ತೋರಿಸೋಣ, ಬೇರೆ ವಿಯೆಟ್ನಾಮ್ ಇವೆಲ್ಲ ಬೇರೆದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈ ಥರನೂ ಇದೆ ಅಂತ ಹುಡುಗರಿಗೆ ತೋರಿಸೋಣ ಅಂತಷ್ಟೇ. ಫ್ಯಾಮಿಲಿಯವರೇ ದಯವಿಟ್ಟು ಸ್ಕಿಪ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಮರಿಗಳೆಲ್ಲ ಸ್ಕಿಪ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿಗೆ ಸ್ಕಿಪ್ ಆಗ್ತಾಯಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ, ನೆಕ್ಸ್ಟ್ ಸೂಪರ್ ಎಕ್ಸೈಟಿಂಗ್ ಬ್ಲಾಗಲ್ಲಿ. ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.